ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿತ್ತು. ಆದರೆ ಸಿ ಟಿ ರವಿಯವರ ಬಂಧನ ಪ್ರಕರಣ ಇದೆಯಲ್ಲ, ಈ ಪ್ರಕರಣ ನಾಯಕರನ್ನ ಒಗ್ಗೂಡಿಸ್ತಾ ಅಂತಕ್ಕಂಥ ಒಂದು ಪ್ರಶ್ನೆ. ಯಾಕೆಂದ್ರೆ ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿ ಸಿ ಟಿ ರವಿ ಪರ ನಿಂತಿದ್ರು. ಸುವರ್ಣಸೌಧದಿಂದ ಸಿ ಟಿ ರವಿ ಅರೆಸ್ಟ್ ಆದ ಬಳಿಕ ಬಿಜೆಪಿಯಲ್ಲಿ ಒಗ್ಗಟ್ಟು ಕಾಣಿಸ್ಕೊಂಡಿದೆ. 24 ಗಂಟೆ ರಾಜಕಾರಣದಲ್ಲಿ ಬದಲಾಗಿ ಹೋಯ್ತಾ ಬಿಜೆಪಿಯ ಮುನಿಸುವಂತ ಪ್ರಶ್ನೆ. ಸುವರ್ಣಸೌಧದಲ್ಲಿ ಪೊಲೀಸ್ ವ್ಯಾನ್ ಅನ್ನು ತಡೆದಿದ್ರು ಅರವಿಂದ್ ಬೆಲ್ಲದ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್. ಅಂದರೆ ಸಿ ಟಿ ರವಿಯನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಬೇಕಾದ್ರೆ ಪೊಲೀಸ್ ವ್ಯಾನ್ ಅನ್ನು ತಡೆದಿದ್ದು ಇವರಿಬ್ರು. ಅದಾದ ಬಳಿಕ ಖಾನಾಪುರ ಪೊಲೀಸ್ ಠಾಣೆಗೆ ಬಿಜೆಪಿ ನಾಯಕರೆಲ್ಲರೂ ತೆರಳುತ್ತಾರೆ ತಮ್ಮ ನಾಯಕನನ್ನು ಬಿಡಿಸ್ಕೊಂಡು ಬರಬೇಕು ಅಂತ. ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಒಗ್ಗಟ್ಟು ಪ್ರದರ್ಶನವಾಗುತ್ತೆ. ಬೆಂಗಳೂರಿನಿಂದ ಈ ನಡುವೆ ವಿಮಾನ ಏರಿ ಇಮಿಡಿಯೇಟ್ ಆಗಿ ಬೆಳಗಾವಿಗೆ ಬರ್ತಾರೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಆ ಬಣ ಈ ಬಣ ಅನ್ನದೇ ಎಲ್ಲರೂ ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿದ್ದಾರೆ ಬಿಜೆಪಿಗರು. ಪಕ್ಷದೊಳಗಿನ ಅಸಮಾಧಾನವನ್ನು ಕಿತ್ತೆಸೆದು ಹೋರಾಟವನ್ನು ನಡೆಸಿದ್ರು ಬಿಜೆಪಿ ಲೀಡರ್ಸ್. ಅಷ್ಟೇ ಅಲ್ಲ, ನಿನ್ನೆ ಯಾವಾಗ ಬೆಳಗಾವಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬರೋದಕ್ಕೆ ಶುರು ಮಾಡಿದ್ರು ಪೊಲೀಸರು ಸಿ ಟಿ ರವಿ ಅವರನ್ನ, ಅವಾಗ ಅಶೋಕ್ ಅವರು ನಾವು ಫಾಲೋ ಮಾಡ್ತೀವಿ, ನಾವು ಚೇಸ್ ಮಾಡ್ತೀವಿ, ಸಿ ಟಿ ರವಿಗೆ ಇನ್ನೇನಾದ್ರು ತೊಂದರೆ ಮಾಡ್ತಾರೆ, ನಾವು ಬೆಂಗಳೂರು ತನಕ ಒಟ್ಟಿಗೆ ಹೋಗ್ತೀವಿ ಅಂತ ಹಿಂದಿಂದನೇ ಬಂದರು. ಆಮೇಲೆ ದಾವಣಗೆರೆ ಬರೋ ಅಷ್ಟೊತ್ತಿಗೆ ಬೇಲ್ ಸಿಕ್ತು, ಒಟ್ಟಿಗೆ ಜಂಟಿ ಪತ್ರಿಕಾಗೋಷ್ಠಿ ಮಾಡಿದ್ರು, ಅಲ್ಲಿಂದ ಒಟ್ಟೊಟ್ಟಿಗೆ ಬೆಂಗಳೂರಿಗೆ ಬಂದರು. ಒಟ್ಟಾರೆ ಬಿಜೆಪಿ ನಾಯಕರು ತಮ್ಮ ಮುನಿಸನ್ನು ಮರೆತು ಸಿ ಟಿ ರವಿ ಬಿಡುಗಡೆ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿರ್ತಕ್ಕಂಥದ್ದು ಪಕ್ಷಕ್ಕೆ ಒಂದು ರೀತಿ ಖುಷಿ ತರುವಂತಹ ವಿಚಾರ. ಪರವಾಗಿಲ್ಲಪ್ಪ, ಎಲ್ಲರೂ ಒಂದಾದರೂ. ಇಲ್ಲೂ ಕೂಡ ಆಂತರಿಕ ಭಿನ್ನಮತವನ್ನು ತೋರಿಸದೆ ಎಲ್ಲರೂ ಒಂದಾಗಿದ್ದಾರೆ. 24 ಗಂಟೆಯ ರಾಜಕೀಯದಲ್ಲಿ 24 ಅವರ್ಸ್ ಪಾಲಿಟಿಕ್ಸ್ನಲ್ಲಿ ಚಿತ್ರಣವೇ ಬದಲಾಗಿ ಹೋಗಿದೆ. ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ, ಸತ್ಯಕ್ಕೆ ಜಯ ಸಿಕ್ಕಿದೆ. ಇದರಿಂದ ಹಿಗ್ಗೋದಿಲ್ಲ. ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕುಗ್ಸೋ ಪ್ರಯತ್ನ ಮಾಡಿದ್ರೆ ಅದು ಕುಗ್ಗೋದು ಇಲ್ಲ. ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ನಿನ್ನೆ ಪ್ರಯೋಗ ಮಾಡಿದ್ರಿ, ಅದನ್ನು 35 ವರ್ಷದಿಂದಲೇ ನಾವು ಅನುಭವಿಸಿದ್ದೀವಿ. ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ. ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ. ಏನು ಸಿ ಟಿ ರವಿ ಅವರಿಗೆ ಒಬ್ಬ ಜನಪ್ರತಿನಿಧಿಗೆ ಒಂದು ನೋಟಿಸ್ ಅನ್ನು ಕೊಡದೇನೆ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ. ಇದು ಒಟ್ಟಾರೆಯಾಗಿ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಷಡ್ಯಂತ್ರವನ್ನ ಮಾಡಿ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. ಬೆಳಗಾವಿಯಿಂದ ಸಿ ಟಿ ರವಿ ಅವ್ರನ್ನ ಹೊರಗೆ ಬಿಟ್ಟಿದ್ದೇ ಹೆಚ್ಚು ಅನ್ನೋ ದಾಟಿನಲ್ಲಿ ಮಾತನಾಡಿದ್ದಾರೆ. ಈ ರೀತಿ ಗುಂಡಾಗರ್ದಿ ಮಾಡ್ತಾರೆ ಆ ಸ್ಥಾನದಲ್ಲಿ ಕುತ್ಕೊಂಡು ಅಂತ ಹೇಳಿದ್ರೆ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನ್ ಬಳೆ ತಡ್ಕೊಂಡು ಕೂತಿಲ್ಲ. ಇವತ್ತು ಕೋರ್ಟ್ ಚೀಮಾರಿ ಹಾಕಿರೋದು ನೋಡಿದ್ರೆ ಈ ಸರ್ಕಾರ ಮಾನ ಮರ್ಯಾದೆ ಯಾರಾದ್ರೂ ರಾಜೀನಾಮೆ ಕೊಟ್ಟು ಹೊರಟೋದು. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಈ ದೌರ್ಜನ್ಯ ಇದನ್ನ ಬಿಜೆಪಿ ಖಂಡಿಸ್ತೀರಿ, ಹೋರಾಟವನ್ನ ನಾವು ಮಾಡ್ತೀರಿ.